ಎಲ್ಲರಿಗೂ ನಮಸ್ತೆ. ರಜೀಸ್ ಕಿಚನ್ಸ್ ಎಂದು ಹೊಸ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯರೇ, ಇವತ್ತು ಫಿಶ್ ಫ್ರೈ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಏನಿಲ್ಲದಲ್ಲಿ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಉಪ್ಪು, ಅದ್ರ ಜೊತೆ ಒಂದು ನಿಂಬೆಹಣ್ಣು ಇಷ್ಟು ಮಿಕ್ಸ್ ಮಾಡಿ ತುಂಬ ರುಚಿಕರವಾದಂಥ ಒಂದು ಫಿಶ್ ಫ್ರೈ ಯಾವ ರೀತಿಯಲ್ಲಿ ಮಾಡೋದನ್ನು ನೋಡೋಣ. ಬನ್ನಿ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೋಡಿಲ್ಲಿ ಇಷ್ಟು ನೋಡಲಿಕ್ಕೇನು ಅಷ್ಟು ಸುಂದರವಾಗಿದೆ, ತಿನ್ನಲಿಕ್ಕೇನು ಅಷ್ಟು ರುಚಿಕರವಾಗಿರೋದಂಥ ಬಾಂಗಡೆ ಫ್ರೈ ಯಾವ ರೀತಿಯಲ್ಲಿ ಹೇಗೆ ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾವೊಂದು ಸರಿ ನೋಡ್ಕೊಳ್ಳೋಣ. ನೋಡಿ, 1 kg ಬಾಂಗಡೆ ಮೀನು ತಂದಿರೋದು. ಇದು ಮುಖ್ಯವಾಗಿ ಎಲ್ಲ ಕಡೆಯೂ ಫಿಶ್ ಫ್ರೈ ಮಾಡುವಾಗ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ವಾಸನೆ ಬರುತ್ತೆ ಅಂತ. ಇದು ಭಾಳ ತುಂಬ ಚೆನ್ನಾಗಿ ಅಂದರೆ ಆ್ಯಕ್ಚುಲಿ ನಾನು ಇದೇ ಥರ ಕಟ್ ಮಾಡೋದಕ್ಕಿಂತ ಮುಂಚೆನೇ 2 ಸರಿ ವಾಶ್ ಮಾಡಾದ್ಮೇಲೆ ಈ ಥರ ಕಟ್ ಮಾಡಾದ್ಮೇಲೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿಯಲಿಕ್ಕೋಸ್ಕರ ಈ ಥರ ಕಟ್ ಮಾಡ್ತಾ ಇರೋದು. ಕಟ್ ಮಾಡಾದ್ಮೇಲೆ 3 ಸೇರಿ ನೀರು ತೆಗೆದು ಅದೇ ನೀರಲ್ಲೆಲ್ಲ ನೀರು ತೆಗೆದು ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡುವಾಗ ಅದಾದಮೇಲೆ ನೋಡಿ ಯಾವ ಸ್ಮೆಲ್ಲು ಇದಕ್ಕಿರಲ್ಲ. 3 ಸೇರಿ ಚೆನ್ನಾಗಿ ವಾಶ್ ಮಾಡಬೇಕಿದು. ಈ ಥರ ಏನಕ್ಕೆ ಕಟ್ ಮಾಡ್ತಾರೆ ನಿಮ್ಗೆ ಗೊತ್ತು? ಮಸಾಲೆ ಎಲ್ಲ ಚೆನ್ನಾಗಿ ಆ್ಯಕ್ಚುಲಿ ಮಸಾಲೆ ಎಲ್ಲ ಹಚ್ಚಾದ್ಮೇಲೆ ನಾವು ಅರ್ಧ ಗಂಟೆ ಸಮಯ ನಾವು ಇದು ಮಸಾಲೆ ಹಿಡಿಯಲಿಕ್ಕೋಸ್ಕರ ಇಡಬೇಕು. ತಕ್ಷಣ ಫ್ರೈ ಮಾಡಿದರೆ ಆ ಮಸಾಲೆ ಮಾಂಸದಲ್ಲಿ ಹಿಡಿದಿರಲ್ಲ. ನೋಡಿ, ಇದನ್ನ ಕಟ್ ಮಾಡಾದ್ಮೇಲೆ ಮೊದಲನೇ ಸೇರಿ ತೊಳೆದು ಸೊ ಅದರಲ್ಲಿರೋದು ಕಂಪ್ಲೀಟ್ ಬ್ಲಡ್ ಅದರಲ್ಲಿ ಏನೇನಿದೆ ಎಲ್ಲ ಹೋಗಬೇಕು. ನೋಡಿ, ಮೊದಲನೇ ಸೇರಿ ಮತ್ತೆ ಎಷ್ಟು ಸೇರಿ ತೊಳಿದ್ರು ಅಷ್ಟು ವಾಸನೆ ಅದಕ್ಕೇನೆಲ್ಲ ನೀಟಾಗಿರುತ್ತೆ. ಅದು ಫ್ರೈ ಮಾಡಿದ್ದನ್ನು ಯಾವ ರೀತಿಯಲ್ಲೇನೂ ಕೆಟ್ಟ ಸ್ಮೆಲ್ ಅಲ್ಲ, ಬೇರೆಯವರಿಗೇನು ಒಂದೊಳ್ಳೆ ಪರಿಮಳ ಬರುವಂಥ ರೀತಿಯಲ್ಲಿ. ಹೀಗೆ 3ನೇ ಸೇರಿ ವಾಶ್ ಮಾಡ್ಕೊಳ್ಳೋದು. ಇದೇ ಥರ ನೀವು ಅಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಮೀನಲ್ಲಿ ಮುಖ್ಯವಾಗಿರೋದು ತುಂಬ ಚೆನ್ನಾಗಿ ತೊಳಿಬೇಕು. ಈಗ ಇದು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಇದಕ್ಕೆ ಜಾಸ್ತಿ ಏನು ಮಸಾಲೆ ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇಲ್ಲಿ ನಾನು ಆ್ಯಕ್ಚುಲಿ ಸಣ್ಣ ಸ್ಪೂನಿಗೆ 2 ಸ್ಪೂನ್ ಉಪ್ಪು ತಗೊಂಡಿದ್ದೆ. 1 kg ಮೀನಿಗೆ 2 ಸ್ಪೂನ್ ಉಪ್ಪು ತಗೊಂಡಿದ್ದೇನೆ. ಅದೇ ರೀತಿಯಾಗಿ ಅರಿಶಿನ ಪುಡಿ 1/4 ಟೀ ಸ್ಪೂನು, ಚಿಲ್ಲಿ ಪೌಡ್ರು 3 ಟೀ ಸ್ಪೂನ್. ನಾನಿಲ್ಲಿ ಇಷ್ಟೆಂದು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿರೋದು. ನೋಡಿ, ಇಷ್ಟೆಂದು 3 ಟೀ ಸ್ಪೂನ್ ತಕ್ಕ ನಿಮಗೆ ಖಾರ ಎಷ್ಟು ಬೇಕು ಅದರ ಮಟ್ಟಿಗೆ ನೀವು ಹಾಕ್ಕೊಳ್ಳಿ. ಸಾಧಾರಣದಲ್ಲಿ 3 ಇಂದ 4 ಸ್ಪೂನ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಮೀನಿಗೆ ಸ್ವಲ್ಪ ಖಾರ ಇದ್ರೇ ಚಂದ. ಇದು ಚೆನ್ನಾಗಿ ನಾನು ಆ್ಯಕ್ಚುಲಿ ಒಂದು ವಿಷಯ ಇಲ್ಲಿ ಮಿಸ್ ಆಯಿತು ನನಗೆ. ಆ ನಿಂಬೆಹಣ್ಣು ಕಟ್ ಹಾಕಿ ನೀರು ಹಾಕ್ತಾ ಇರೋದು ವೀಡಿಯೋ ನನಗೆ ಎಲ್ಲೋ ಡಿಲೀಟ್ ಆಗೋಯ್ತು. ಅದು ತೋರಿಸ್ಲಿಕ್ಕೆ ಆಗಿಲ್ಲ. ಇದರಲ್ಲಿ ನಾನು 1 ನಿಂಬೆಹಣ್ಣು ನೀರು ಆ ಬೀಜ ಎಲ್ಲ ತೆಗೆದಾದ. ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಈ ವಿಡಿಯೋ ನೋಡ್ತಾ ಇರೋ ಮಧ್ಯದಲ್ಲಿ ಈ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಲೈಕ್ ಮಾಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆಲ್ಲ ಮರಿಬೇಡಿ, ಆಯ್ತು. ಈಗ ನಿಂಬು ರಸ, ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಅದ್ರ ಜೊತೆ ಒಂಚೂರು ಆಯಿಲ್ನ ಮಿಕ್ಸ್ ಮಾಡಿ ನಾನಿದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರೋದು. ಇದು ಚೆನ್ನಾಗಿ ಪ್ರತಿಯೊಂದು ಪೀಸನ್ನು ತಗೊಂಡು ಎಲ್ಲ ಕಡೆಯೂ ಇದೇ ರೀತಿಯಾಗಿ ಹಚ್ಚಿ ನೀವು ಅರ್ಧ ಗಂಟೆ ಸಮಯ ಇಡಬೇಕು. ಮಸಾಲೆ ಹಚ್ಚುವಾಗ ಎಲ್ಲ ಕಡೆಯೂ, ಯಾಕೆಂದರೆ ಈ ಉಪ್ಪು ಖಾರ ಎಲ್ಲ ಅದನ್ನು ಈ ಹುಳಿ ಎಲ್ಲ ಇದರಲ್ಲಿ ಹಿಡಿಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಮಾಂಸದಲ್ಲಿ ನೀವು ಹಚ್ಚಿ ಒಂದು ಅರ್ಧ ಗಂಟೆ ಎತ್ತಿಡಬೇಕು. ಸಾಧಾರಣ ಏನು ಮಾಡ್ತಾರೆ ಎಲ್ಲರೂ ಅರ್ಜೆಂಟಾಗಿ ಈ ಫ್ರೈ ಮಾಡಿದ ಕೂಡಲೇ ಮಿಕ್ಸ್ ಮಾಡಿದ ಕೂಡಲೇ ಫ್ರೈ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಅದಷ್ಟು ಟೇಸ್ಟಾಗಿ ಬರಲ್ಲ. ಮಾಡ್ಬೋದು, ನಿಮಗೇನು ತೊಂದರೆ ಏನಾಗಲ್ಲ. ಇದು ನೋಡಿ, ಇದೇ ಥರ ಹಚ್ಚಿ ಇಟ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ಸಮಯ ಆದಮೇಲೆ ನಿಮ್ಗೆ ಯಾವ ಎಣ್ಣೆ ನಾನು ಇಲ್ಲಿ ಗೊಬ್ಬರ ಎಣ್ಣೆ ಯೂಸ್ ಮಾಡಿರೋದು. ಕೊಕೊನಟ್ ಆಯಿಲ್ ಎಲ್ಲಾದರೆ ನಿಮಗೆ ಇಷ್ಟ ಆಗೋದು, ಸನ್ಫ್ಲವರ್ ಆಯಿಲ್ ಆಗಲಿ, ನೀವು ಯಾವ ಆಯಿಲ್ ಯೂಸ್ ಮಾಡ್ತಾರೋ ಆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದು. ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿನೇ ಇಟ್ಟು ಅದಕ್ಕೆ ಬೇಕಾದ ಟೈಮ್ ತಗೊಂಡು ಅವ್ನು ಕ್ರಿಸ್ಪಿ ಇದಕ್ಕೆ ಬರುತ್ತೆ. ಫುಲ್ಲಾಗಿ ಅದ್ರ ಮುಳ್ಳು ಸಮೇತ ಬೇಕಾದ್ರೆ ಕಚ್ಚಿ ತಿನ್ಬೋದು. ಇಷ್ಟು ಕ್ರಿಸ್ಪಿ ಲೆವೆಲ್ ಬರೋತ್ತಂಗೆ ನೀವು ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಗ ಸೀದೋಗುತ್ತೆ.
ಒಳಗಡೆ ಇರೋದು ಮಾಂಸ ಅಷ್ಟು ಬೆಂದಿರಲ್ಲ, ಕ್ರಿಸ್ಪಿಯಾಗಿ ಸಿಕ್ಕಲ್ಲ. ಈಗ ಇದೇ ಥರನೇ ಒಂದು 3-4 ಸೇರಿ, ಒಂದೇ ಸೇರಿ ತಿರುಗಿಸೋದ್ರಲ್ಲಿ 3-4 ಸೇರಿ ತಿರುಗಿಸಿ ನಿಧಾನವಾಗಿ ಲೋ ಫ್ಲೈಮಲ್ಲಿ, ಇದು ತುಂಬ ಲೋ ಫ್ಲೈಮ್ ಇಡಬಾರ್ದು, ಒಂದು ಮೀಡಿಯಮ್ ಫ್ಲೈಮಲ್ಲಿ ಇಟ್ಬಿಟ್ಟು ಇದೇ ಥರ ಒಂದು 3-4 ಸೇರಿ ತಿರುಗಿಸಿದೆ. ಎರಡು ಕಡೆ ನೋಡಿ ಆ ಸ್ಕಿನ್ ಕೂಡ ಕಿತ್ತು ಬರಲ್ಲ. ಆಲ್ಮೋಸ್ಟ್ ಇದು ಒಂದು 5% ಫ್ರೈ ಆಗಿ ನೋಡಿ. ಇಲ್ಲಿ ನನ್ನ ಟೇಸ್ಟಿಗೆ ನಿಮಗೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು. ಇಲ್ಲಿ ನಾನು ಡಿಫ್ರೆಂಟಾಗಿ ಒಣಮೆಣಸಿನ್ಕಾಯಿ ಹಾಕಿದೆ. ಆ ಫ್ಲೇವರನ್ನು ಮೀನು ಜೊತೆ ಇದನ್ನು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ, ಅದರ ನ್ಯಾಚುರಲ್ ಟೇಸ್ಟ್ ಬರುತ್ತೆ ನಿಮಗೆ. ನೋಡಿ, ನೋಡಲಿಕ್ಕೆ ಭಾಳ ಸುಂದರವಾದಂಥ ಫ್ರೈ ರೆಡಿ, ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ. ಇವತ್ತು ಬಾಂಗಡೆ ಫಿಶ್ ಫ್ರೈ ಯಾವ ರೀತಿಯಲ್ಲಿ ಮಾಡೋದಂತ ನಾವು ನೋಡಾಯ್ತು. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೈ ಆಗಿ, ತುಂಬ ರುಚಿಕರವಾಗಿ ನೀವು ಟ್ರೈ ಮಾಡಿ ನಿಮ್ದು ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದಲ್ಲದೆ ನನ್ನ ಚಾನಲ್ ಮೊದಲನೇ ಸೇರಿ ನೋಡೋರಾದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಪ್ರತಿಯೊಂದು ನಿಮ್ಮ ಸಪೋರ್ಟಲ್ಲಿ ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಆಗಿರೋದು. ಸೊ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರೋ ತನಕ ಎಲ್ಲರಿಗೇನು ಒಳ್ಳೆಯದಾಗಲಿ, ಎಲ್ಲರಿಗೂ